ನಿಮಗೆ ಜನಿಸಿದ ಹೆಣ್ಣು ಮಗುವಿನಿಂದ ನಿಮಗೆ ಕಂಟಕ ಅಂತ ಜಾತಕ ಹೇಳ್ತಾ ಇದೆ. ನಿಮಗೆ ತುಂಬಾ ಹತ್ತಿರವಾಗಿರೋದ್ರಿಂದಲೇ ನಿಮಗೆ ಸಮಸ್ಯೆ ಕಾಡುವಂಥ ಸಂಭವ ಇದೆ. ಭೂಮಿಕಾ, ಇದೇನು ಇಷ್ಟೊತ್ತಿನಲ್ಲಿ ಹೀಗೆ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ? ಶಾಸ್ತ್ರಿಗಳು ಹೇಳಿದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನಮ್ಮ ಮಗಳಿಂದ ನಿಮಗೆ ಕಂಟಕ ಇದೆ ಅಂತ ಹೇಳಿದ್ರಲ್ಲ, ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಭೂಮಿಕಾ, ಒಂದು ಮಾತಿದೆ, ನಿಮಗೂ ಗೊತ್ತಿದೆ ಅನ್ಕೋತೀನಿ. ಹೊಳೆ ಅಡ್ಡ ಬಂದಾಗ ಅದನ್ನು ಹೇಗೆ ದಾಟಬೇಕು ಅಂತ ಯೋಚನೆ ಮಾಡಬೇಕಂತೆ. ಅವರು ಯಾವತ್ತೋ ಏನೋ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಯಾಕ್ರಿ ಈಗಲೇ ತಲೆ ಕೆಡಿಸ್ಕೋಬೇಕು? ಈಗ ನೋಡಿ, ಮಗಳಿಂದ ತೊಂದರೆ ಆಗುತ್ತೆ ಅಂತ ಹೇಳಿದಾರೆ ತಾನೆ, ಅಂದರೆ ಅರ್ಥ ಏನು? ಮಗಳು ಬದುಕಿದಾಳೆ ಅಂತ. ಇದು ಗುಡ್ ನ್ಯೂಸ್ ಅಲ್ವೇನ್ರಿ? ನೋಡ್ರಿ, ಮಕ್ಕಳಿಗೋಸ್ಕರ ಅಪ್ಪ ಅಮ್ಮಂದ್ರೆ ಏನೇನೋ ಮಾಡ್ತಾರೆ, ನಾವು ಕಂಟಕ ಎದುರ್ಸೋಕ್ಕಾಗಲ್ವಾ? ನೀವು ಆರಾಮಾಗಿರ್ರಿ. ನೋಡಿ, ಒಂದು ಲೆಕ್ಕದಲ್ಲಿ ಅವ್ರು ಈಗಲೇ ಹೇಳಿದ್ದು ಒಳ್ಳೇದಾಯಿತು. ಅಟ್ಲೀಸ್ಟ್ ನಾವು ಪ್ರಿಪೇರ್ ಆಗಿರ್ಬೋದಲ್ವಾ? ಇದ್ದಕ್ಕಿದ್ದಾಗೆ ಆಗಿದ್ರೆ ಎಲ್ರಿಗೂ ಟೆನ್ಷನ್ ಆಗ್ತಿತ್ತಾ? ಈಗ ನಮ್ಮ ಎಚ್ಚರಿಕೆ ನಾವು ಇರ್ಬೋದು. ಒಂಥರ ಒಳ್ಳೇದಾಯಿತು, ಸುಮ್ಮನಿದ್ಬಿಡಿ. ನೋಡ್ರಿ, ಈಗ ನಮ್ಮ ಫಸ್ಟ್ ಪ್ರಿಯಾರಿಟಿ ಆ ಮನೆಗೆ ಹೋಗೋದು, ಪೂಜೆ ಮಾಡೋದು. ಯಾರ್ಯಾರು ಕರಿಬೇಕು ಅಂತಲೇ ಡಿಸೈಡ್ ಮಾಡಿಲ್ಲ. ಮೊದಲು ಆ ಕೆಲಸ ಮಾಡೋಣ. ಬನ್ನಿರಿ, ತಲೆ ಕೆಡಿಸ್ಕೊಬಿಡಿ. ನೋಡ್ರಿ, ಹಾಂ ಮಾವ, ಒಂದು ಗುಡ್ ನ್ಯೂಸ್ ಇತ್ತು, ಅದಕ್ಕೋಸ್ಕರ ಫೋನ್ ಮಾಡಿದೆ. ನಾವು ಮತ್ತೆ ನಮ್ಮ ಹಳೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಅಮ್ಮ ಹೇಳಿದ್ರು ಪೂಜೆ ಮಾಡಿಸು ಅಂತ. ನಾವು ಶಾಸ್ತ್ರಿಗಳನ್ನ ವಿಚಾರಿಸಿದ್ವಿ, ನಾಡಿದ್ದು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರು. ಸೊ ತಾವು ದಯವಿಟ್ಟು ಪೂಜೆಗೆ ಬರಬೇಕು. ಓ, ಖಂಡಿತವಾಗ್ಲೂ ಬರ್ತೀವಿ. ನಿಜವಾಗ್ಲೂ ನಮಗೆಲ್ಲ ತುಂಬ ಖುಷಿಯಾಗಿದೆ. ಅಳಿಯಂದ್ರೆ ನೀವು ಆ ಮನೇಲೇ ಇರಬೇಕು, ಅದೇ ನಮ್ಮ ಆಸೆ. ನಿಮ್ಮ ಆಸೆ ಅಷ್ಟೇ ಅಲ್ಲ ಮಾವ, ತುಂಬ ಜನರ ಆಸೆ ಆಗಿತ್ತು. ಈಗ ಅದು ಸತ್ಯ ಆಗಿದೆ ಅಷ್ಟೇ. ನಿಜ ನಿಮ್ಮ ಮಾತು. ನೋಡಿ, ಪೂಜೆ ಅಂದಮೇಲೆ ತುಂಬ ಕೆಲಸ ಇರುತ್ತೆ. ನಾನು ಮಂದಾಕಿನಿಗೆ ಬಂದು ನಿಮ್ಗೆ ಸಹಾಯ ಮಾಡೋಕ್ಕೆ ಹೇಳ್ತೀನಿ. ಅಪ್ಪ, ಅದೆಲ್ಲ ಏನು ಬೇಡ. ಅಮ್ಮಮ್ಮನಿಗೆ ಹುಷಾರಿಲ್ಲ ಅಂತ ತಾನೇ ಅವರು ಅಲ್ಲಿಗೆ ಹೋಗಿರೋದು. ಅರ್ಜೆಂಟ್ ಏನಿಲ್ಲ, ನಾಳಿದ್ದು ಪೂಜೆಗೆ ಬಂದರೆ ಸಾಕು. ಆ್ಯಂಡ್ ಹೆಲ್ಪ್ ಮಾಡೋದಕ್ಕೆ ಅಪೇಕ್ಷಾ, ಪಾರ್ಥ ಅವರೆಲ್ಲರೂ ಇದ್ದಾರಲ್ಲ, ನೀವು ತಲೆ ಕೆಡಿಸ್ಕೊಬೇಡಿ, ಸರಿನಾ? ಅಳಿಯಂದ್ರೆ ನಿಜ ಹೇಳಬೇಕು ಅಂದರೆ ನೀವು ಆ ಮನೆ ಉಳಿಸ್ಕೋತೀರಾ ಅನ್ನೋ ನಂಬಿಕೆ ನನಗಿತ್ತು. ಆದರೆ ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ಭಯ ಇತ್ತು. ದೇವ್ರ ದಯ, ಭಯದ ಮುಂದೆ ನಂಬಿಕೆ ಗೆಲ್ತು. ಅದು ಹಾಗೇನೆ ಮಾವ, ಲೈಫು ಲಾಸ್ಟ್ ಮೂಮೆಂಟಲ್ಲಿ ಟರ್ನ್ ತೊಗೊಳುತ್ತೆ. ಬಟ್ ನಾವು ಅಲ್ಲಿ ತನಕ ಗಟ್ಟಿಯಾಗಿ ನಿಂತಿರಬೇಕು. ಮಿಕ್ಕಿದ್ದೆಲ್ಲ ತಂತಾನೆ ಆಗ್ತಾ ಹೋಗುತ್ತೆ ಅಷ್ಟೇ. ಮತ್ತೆ ಅಲ್ಲಿ ಪಾರ್ಥ ಮತ್ತು ಮಹಿಮಾ ಇದ್ದಾರಾ? ಫೋನ್ ಕೊಡಿ. ಹಾಂ, ಇದ್ದಾರೆ, ಕರಿತೀನಿ ರೀ. ಪಾರ್ಥ, ಮಹಿಮಾ, ಬನ್ನಿ ಬೇಗ. ಮಾವ, ನಿಮ್ಮ ಅಣ್ಣ, ನಮ್ಮ ಅಳಿಯಂದ್ರು, ಮಾತಾಡಿ. ಬಿಗ್ ಬ್ರೋ. ಹಾಂ ಪಾರ್ಥ, ನೀನು ಮತ್ತು ಅಪೇಕ್ಷಾ ಬೆಳಗ್ಗೆ ಮನೆಗೆ ಬಂದುಬಿಡಿ. ನಾವು ಶಾಪಿಂಗ್ ಹೋಗಬೇಕು, ಒಂದಷ್ಟು ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಡು ಬಂದ್ಬಿಡೋಣ. ಇದು ಮನೆ ಕೆಲಸ, ಅರ್ಥ ಆಯ್ತಾ? ಸರಿ ಬಿಗ್ ಬ್ರೋ. ಸರಿ, ಹಾಗೆ ಮಹಿಮಾಗೆ ಫೋನ್ ಕೊಡು. ಹಲೋ ಅಣ್ಣ. ಪುಟ, ನಾಡಿದ್ದು ಮನೇಲಿ ಪೂಜೆ ಇದೆ, ಎಲ್ಲರೂ ದಯವಿಟ್ಟು ಬರಬೇಕು, ತಪ್ಪದೇ ಹಾಜರಾಗಬೇಕು. ಇದು ನನ್ನ ಆರ್ಡ್ರು, ಅರ್ಥ ಆಯ್ತಾ? ಹಾಂ ಸರಿ ಅಣ್ಣ. ಹಾಂ, ಹೇಳಿ ಅಳಿಯಂದ್ರೆ. ಅಯ್ಯೋ, ಖಂಡಿತವಾಗ್ಲು ಎಲ್ಲರೂ ಬರ್ತೀವಿ, ಅದರಲ್ಲಿ ಅನುಮಾನನೇ ಇಲ್ಲ. ಆಮೇಲೆ ಮಲ್ಲಿ ಹೇಗಿದ್ದಾರಂತೆ? ಹೌದಾ?
ಏನಾಯ್ತು ದಿಯಾ? ನನ್ನೊಬ್ಬನೇ ಬಿಟ್ಟು ಪಾರ್ಟಿ ಮಾಡ್ತಿದ್ಯಲ್ಲ ಬೇಬಿ, ತಪ್ಪಲ್ವಾ? ಹೇಳ್ರು ನೀವಾದ್ರು ತಪ್ಪ. ಓ, ನಿಮ್ಗಳಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಲ್ಲ? ಹೇಳಿಲ್ವ ಬೇಬಿ ನೀನು ಇವ್ರುಗಳಿಗೆ ನಾನು ಯಾರು ಅಂತ? ಹೇಳಿಲ್ವಾ? ವಾಟ್ ಅ ಬಿಗ್ ಇನ್ಸಲ್ಟ್! ಏ ಜೇಮ್ಸ್ ಬಾಂಡ್, ಹೋಲ್ಡ್ ಆನ್, ನಿಂತ್ಕೋ. ಪೀಚೆ ಮೋಡ್. ನಾನು ಯಾರು ಅಂತ ಹೇಳ್ಬಿಡ್ತೀನಿ, ಆಮೇಲೆ ನಿನ್ ಗಂತೆಗಿವ. ಓಕೆ? ಮೈ ಡಿಯರ್ ಅಂಟಮಾಸ್ ಅಂಡ್ ಅಕ್ತಂಗೀಸ್, ಚಿರಂಜೀವಿ ಜೇಡಿ ಅಲಿಯಾಸ್ ಜಯದೇವ್ ದಿವಾನದ ನಾನು ಇವಳ ಗಂಡ. ಇಲ್ಲಿ ನಿಂತಿದ್ದಾಳಲ್ಲ ಈ ಟಿಂಗರ್ ಬಿಲ್ಲಿ ದಿಯಾ, ಇವಳು ನನ್ನ ಹೆಂಡತಿ. ನನ್ನ ಪೈಪ್ ಲೈನ್ ಇದು. ಸಾರಿ, ನನ್ನ ಲೈಫ್ ಲೈನ್ ಇದು. ನನ್ನ ಜೊತೆ ಇಷ್ಟು ವರ್ಷ ನನ್ನನ್ನು ಮದುವೆ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡ್ತಾ ಇದ್ದೆ. ಸಾರಿ, ಒನ್ ಮೋರ್ ಕರೆಕ್ಷನ್. ಸುಖವಾಗಿರ್ಬೇಕು ಅಂತಾನೆ ನನ್ನ ಜೊತೆಗಿದ್ಲು. ಒಂದು ದಿನ ಕನ್ನ ಹಾಕಿದ್ಲು ನೋಡ್ರಿ. ಈ ಬ್ಯಾಂಕ್ಗಳಿಗೆ ಅಲ್ವಾ ಕಳ್ಳರು ಕನ್ನ ಹಾಕೋದು, ಅಂತ ಒಂದು ಅಲ್ಟಿಮೇಟ್ ಕನ್ನ ಹಾಕು. ಅಂತಿಂತ ಕನ್ನ ಅಲ್ಲಪ್ಪ, ಮದರ್ ಆಫ್ ಆಲ್ ಕನ್ನಾಸ್. ನನಗೆ ಮುಂಚೆನೆ ಮದುವೆ ಆಗಿದೆ ಅಂತ ಗೊತ್ತಿದ್ದು ನನ್ನ ಹಿಂದೆ ಬಿದ್ದು ನನ್ನನ್ನು ಪ್ರೀತಿಸೋ ನಾಟಕ ಆಡಿ ನನ್ನನ್ನು ಬುಟ್ಟಿಗೆ ಹಾಕೊಂಡಂತ ಡ್ಯಾಶ್ ಇವಳು. ಇನ್ನೂ ಇದೆ ಸ್ಟೋರಿ, ಹೇಳ್ತೀನಿ. ನನ್ನನ್ನು ನಂಬಿಸಿ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ನನ್ನ ಜೊತೆ ಗಟ್ಟಿಯಾಗಿ ಜೋತ್ ಬಿದ್ದು ನನ್ನ ಬ್ರೈನ್ ವಾಶ್ ಮಾಡಿ ನನ್ನನ್ನು ಮದುವೆ ಆದ್ಲು. ಯು ನೋ ದಟ್? You didn't know? ಕುಡಿ. ನೀವು ಕುಡಿತಾ ಇರೋ ಈ ಡ್ರಿಂಕ್ಸು ಆ್ಯಂಡ್ ಈ ಬ್ಲಡಿ ಚಿಪ್ಸು, ಈ ಸೈಡ್ಸು, ಈ ಮನೆ, ಈ ಜಾಗ ಪ್ರತಿಯೊಂದು ನಂದು.